ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದೃಷ್ಟಿಪಟ್ಟು ಧಾರಾವಾಹಿಯ ಗುರುವಾರದ ಪ್ರೋಮೋ ಏನಾಗತ್ತೆ ಅಂತ ನೋಡೋದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆನ ಶುರು ಮಾಡೋಣ. ದೃಷ್ಟಿಯವರು ದತ್ತ ಅವ್ರನ್ನ ಒಂದು ಗುಡಿಸಲೊಳಗಡೆ ಎಳ್ಕೊಂಡು ಕರ್ಕೊಂಡು ಬರ್ತಾರೆ. ದತ್ತ ಅವ್ರಿಗೆ ಪ್ರಜ್ಞೆ ಇರೋದಿಲ್ಲ. ದೃಷ್ಟಿಯವರು ಅದೆಷ್ಟು ಸಾರಿ ಸೌಕರ್ಯ ಎದ್ದೇಳಿ, ಏನಾಯ್ತು ನಿಮ್ಗೆ, ಎದ್ದೇಳಿ ಸೌಕರ್ಯ ಅಂತ ಹೇಳ್ಬಿಟ್ಟು ತುಂಬಾ ದತ್ತ ಅವ್ರನ್ನ ಹೇಳ್ಸೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ದತ್ತ ಅವ್ರ ಮಾತ್ರ ಮೇಲೆ ಹೇಳೋದೇ ಇಲ್ಲ. ದೃಷ್ಟಿಯವರು ತಮ್ಮ ತೊಡೆ ಮೇಲೆ ದತ್ತ ಅವ್ರ ತಲೆನ ಹಾಕೊಳ್ತಾರೆ. ತಲೆನ ಹಾಕೋಬೇಕಾದ್ರೆ ತಮ್ಮ ದೃಷ್ಟಿಯವ್ರ ಕೈಗೆ ರಕ್ತ ಆಗಿರುತ್ತೆ. ಅದನ್ನ ನೋಡಿದಂತ ದೃಷ್ಟಿಯವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಏನಪ್ಪಾ ಇದು, ಸೌಕರ್ಯ ತಲೆಯಲ್ಲಿ ರಕ್ತ ಬರ್ತಾ ಇದೆ, ಏನಪ್ಪಾ ಮಾಡೋದು ಅಂತ ತುಂಬಾ ಗಾಬರಿ ಆಗುತ್ತೆ. ಅವರು ಸುತ್ತಮುತ್ತ ಎಲ್ಲ ನೋಡ್ತಾರೆ. ಒಂದತ್ರ ಒಂದು ಹಳೆ ಬಟ್ಟೆ ಬಿದ್ದಿರುತ್ತೆ. ಅದನ್ನ ತಗೊಂಡು ಬರ್ತಾರೆ. ಬಂದು ದತ್ತ ಅವ್ರ ಹಣೆಗೆ ಬಿಗಿಯಾಗಿ ಕಟ್ತಾರೆ. ತಾಯಿ ಹಾಸನಾಂಬೆ, ನನ್ನ ಗಂಡನ ಕಾಪಾಡಮ್ಮ, ನನ್ನ ಗಂಡನ ಪರಿಸ್ಥಿತಿನ ನಾನು ನೋಡೋದಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ನಿನ್ನನ್ನ ಕೈ ಮುಗ್ದು ಬೇಡ್ಕೋತೀನಿ ತಾಯಿ ಹಾಸನಾಂಬೆ, ನನ್ನ ಗಂಡನ್ನ ಕಾಪಾಡಮ್ಮ ಅಂತ ಹೇಳ್ಬಿಟ್ಟು ದೃಷ್ಟಿಯವರು ಬೇಡ್ತಾ ಇರ್ತಾರೆ. ಸ್ವಲ್ಪ ಸಮಯದ ನಂತರ ದತ್ತ ಅವ್ರಿಗೆ ಎಚ್ಚರ ಆಗತ್ತೆ. ಅವ್ರನ್ನ ಎಚ್ಚರ ಆಗಿದ್ದನ್ನ ನೋಡಿದಂತ ದೃಷ್ಟಿಯವ್ರಿಗೆ ತುಂಬಾ ಖುಷಿ ಆಗುತ್ತೆ. ಅಂತೂ ಸೌಕರ್ಯಗೆ ಎಚ್ಚರ ಆಯ್ತಲ್ಲ, ತಾಯಿ ಹಾಸನಾಂಬೆ ನಿನ್ಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಅಂತ ಹೇಳ್ತಾ ದತ್ತ ಅವ್ರನ್ನ ನೋಡ್ತಾ ಇರ್ತಾರೆ. ದತ್ತ ಅವರು ಯಜಮಾಂತಿ ನಾವು ಎಲ್ಲಿದ್ದೀವಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ದೃಷ್ಟಿಯವರು ಅಲ್ಲಿ ನಡೆದಿದ್ದನ್ನೆಲ್ಲ ದತ್ತ ಅವ್ರಿಗೆ ಹೇಳ್ತಾರೆ. ಆ ರೌಡಿ ತಲೆಗೆ ಹೊಡೆದಿದ್ದು, ಇವರು ಪ್ರಜ್ಞೆ ತಪ್ಪಿ ಬಿದ್ದಿದ್ದು, ದೃಷ್ಟಿಯವರು ಆ ರೌಡಿಗಳಿಂದ ಇವರನ್ನ ಕಾಪಾಡಿದ್ದು, ಮತ್ತೆ ಆನೆ ಬಂದಿದ್ದು ಎಲ್ಲ ವಿಷಯನೂ ದತ್ತ ಅವ್ರಿಗೆ ಹೇಳ್ತಾರೆ. ದತ್ತ ಅವ್ರಿಗೆ ತುಂಬಾ ಶಾಕ್ ಆಗುತ್ತೆ. ಏನಪ್ಪಾ, ಆನೆ ಕೂಡ ಬಂದಿದೆ, ಆ ಆನೆನು ಹೇಗೋ ಇವಳು ಅಲ್ಲಿಂದ ಕಳಿಸ್ಬಿಟ್ಟಿದ್ದಾಳೆ ಅಂತ ಹೇಳ್ಬಿಟ್ಟು ಮನ್ಸಲ್ಲೇ ಅನ್ಕೋತಾರೆ. ಆ ನಂತರ ದತ್ತ ಅವರು ಯೋಚನೆ ಮಾಡ್ತಾರೆ, ನಾನು ಫೋನಲ್ಲಿ ಯಾವುದೋ ಹೆಂಗಸಿನ ವಾಯ್ಸನ್ನ ಕೇಳಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಅಲ್ಲಿ ನಡೆದಿದ್ದನ್ನೆಲ್ಲ ನೆನಪು ಮಾಡ್ಕೋತಾರೆ. ಆದ್ರೆ ದತ್ತ ಅವ್ರಿಗೆ ಆ ಫೋನಲ್ಲಿ ಮಾತಾಡಿದ ಹೆಂಗಸು ಬೇರೆ ಯಾರು ಅಲ್ಲ, ಶರು ಅಂತ ಮಾತ್ರ ಗೊತ್ತಾಗೋದೇ ಇಲ್ಲ. ದತ್ತ ಅವರು ದೃಷ್ಟಿಯವ್ರ ಹತ್ರ, ಯಜಮಾಂತಿ ನನ್ನ ಮತ್ತೆ ನನ್ನ ಹೆಂಡತಿನ ಅಟ್ಯಾಕ್ ಮಾಡಿಸ್ತವ್ರನ್ನ ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ, ಅದ್ಯಾರೇ ಆದ್ರೂ ಸರಿ, ಯಾವುದೋ ಒಂದು ಹೆಂಗಸು ನಮ್ಮಿಬ್ರ ಮೇಲೆ ಕಣ್ಣಿಟ್ಟಿದ್ದಾಳೆ ಅಂತ ನನಗೆ ಗೊತ್ತಾಗಿದೆ. ಅವಳು ಯಾರೇ ಆದ್ರೂ ಸರಿ, ಅವಳು ಎಲ್ಲೇ ಅಡಗಿದ್ರು ನಾನು ಅವಳನ್ನ ಸುಮ್ಮನೆ ಬಿಡೋದಿಲ್ಲ ಯಜಮಾಂತಿ ಅಂತ ಹೇಳ್ಬಿಟ್ಟು ದತ್ತ ಅವ್ರು ಹೇಳಿದಾಗ ದೃಷ್ಟಿಯವರು, ಹೌದು ರೀ, ನಾವ್ ಯಾವತ್ತೂ ಅವರನ್ನ ಸುಮ್ಮನೆ ಬಿಡಬಾರ್ದು ಅಂತ ಹೇಳ್ಬಿಟ್ಟು ದೃಷ್ಟಿಯವರು ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿಗೆ ದೃಷ್ಟಿಪಟ್ಟು ಧಾರಾವಾಹಿಯ ಗುರುವಾರದ ಪ್ರೋಮೋ ಮುಕ್ತಾಯವಾಗುತ್ತೆ. ಇದೇ ತರ ಎಲ್ಲ ಸಂಚಿಕೆಗಳನ್ನ ನೀವು ನೋಡ್ಬೇಕು ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.